ರೇಷ್ಮೆ ಅವರೇ, ನಿಮಗೆ ನಿಮ್ಮ ಕರಿಯರಲ್ಲಿ ತುಂಬ ಜನ ಹೇಳಿರ್ತಾರೆ ನನ್ನ ಮದುವೆ ಆಗ್ತೀಯ ಅಂತ, ತುಂಬ ಜನ ಕೇಳಿರ್ತಾರೆ. ಬಟ್ ನೀವು ಸಿನಿಮಾದಲ್ಲಿ ನನ್ನ ಮದುವೆ ಆಗ್ತೀಯ ಯಾವ್ದು ಕೇಳೋದಿದೆಯಲ್ಲ, ಏನಿಸ್ತದು? ಮದುವೆನಾ ನಾನಾ? ಯಾಕಂದ್ರೆ ಅವ್ರಿಗೆ ಮದುವೆ ಆಗಿದೆಯಲ್ಲ, ಅದಕ್ಕೆ ಅವ್ರ ಹತ್ರ ಫಂಬಲ್ ಆಗಿದೆ. ಇಲ್ಲದಿದ್ರೆ ಬಹುಶಃ ಸ್ಟ್ರೈಟ್ ಆಗಿ ಹೇಳ್ತಿದ್ರು ಅನ್ಸುತ್ತೆ. ಅದು ನಾನು ಪಾತ್ರದ್ದೇ ಹೇಳಿದ್ದು. ನನ್ನ ಯಾರು ಕೇಳಿಲ್ಲ, ಓಕೆ, ಕೇಳೋ ವಯಸ್ಸು ಅಲ್ಲ ಇವಾಗ. ಬಟ್ ಸಖತ್ ಮಜಾ ಇತ್ತು ಆ ಸೀನ್. ನಾನು ಡಬ್ಬಿಂಗ್ ಮಾಡ್ತಾ ಇರ್ಬೇಕಾದ್ರೆ ನಾನೇ ತುಂಬ ನಗಾಡಿದ್ದೀನಿ. ಸೊ ತುಂಬ ಮಜಾ ಆಗಿದೆ ಆ ಸೀನು. ಏನು ಹೇಳೋಣ ಸೀನ್ ಬಗ್ಗೆ ಇವಾಗ. ಬಟ್ ಅಮ್ಮ ಬಜಾರಿ ಸರ್ ಹೇಳ್ಬಿಡ್ಲಾ, ಇವ್ರಮ್ಮ ಕ್ಯೂಡಿ, ನಮ್ ಪಾಡ್ ಏನಾಗ್ಬೇಡ, ಅಂತ ಕಿರಿಸ್ತಾಳ ಅವ್ರಮ್ಮ. ಸಿನಿಮಾದಲ್ಲಿ ಇವ್ರಮ್ಮ ಕ್ಯೂಡಿ. ಇವ್ರಿಗೆ ಹೇಳಿದ್ರೆ ಅವ್ರಿಗೆ ಅರ್ಥ ಆಗಲ್ಲ, ಅವ್ರು ಹೇಳೋದು ಇವ್ರಿಗೆ ಅರ್ಥ ಆಗಲ್ಲ. ಮಾತು ಐ ಪಿಚ್ಚಲ್ಲಿ ಮಾತಾಡೋದು ಅದಕ್ಕೆ ಅನ್ಸುತ್ತೆ. ಅದು ಚಿಕ್ಕ ವಯಸ್ಸಿಂದ ಅಭ್ಯಾಸ ಆಗಿರುತ್ತೆ, ಅವ್ರಮ್ಮನ ಕಿವಿ ಕೇಳಿಸಲ್ವಲ್ಲ, ಅಲ್ಲಿಂದ ಅಭ್ಯಾಸ ಆಗಿರೋದು. ಸೂಪರ್ ಅಲ್ಲ? ತುಂಬಾ ಚೆನ್ನಾಗಿದೆ ಟ್ರೈಲರ್ ಅಲ್ಲಿ. ಥ್ಯಾಂಕ್ ಯು ಎಲ್ಲ ಹೈ ಪಿಚ್ ಅಲ್ಲೇ. ಹೌದು, ಆ ಡೈಲಾಗ್ ಒಂದ್ಸರಿ ಹೇಳ್ಬೋದಾ ನೀವು ಅಂತ? ಅದಕ್ಕೆ ಇವ್ರು ಟ್ರಿಗರ್ ಮಾಡ್ಬೇಕು, ಅವಾಗ ಹೇಳೋದು ಆ ಡೈಲಾಗ್ನ. ಟ್ರಿಗರ್ ಮಾಡಿ ಬ್ರೋ. ಏನಾಯ್ತು ಅಂದ್ರೆ, ಅಲ್ಲ ಮೇಡಮ್ ಒಂದ್ಸರಿ ಸೇರ್ಸ್ಲ ಜನನ, ಎಳಸ್ಲ ದೊಂಬಿನ, ಹಾಕಸ್ಲ ಬೆಂಕಿನ. ಬೇಡಕ್ಕ, ಹೆಂಗ್ ಹೇಳ್ತೀಯ ಹಂಗೆ. ಬಟ್ ತುಂಬಾ ಚೆನ್ನಾಗಿದೆ ಆ ಡೈಲಾಗು. ಇಡೀ ಟ್ರೈಲರ್ ಅಲ್ಲಿ ಒಂಥರ ಸ್ಪೆಷಲ್ ಅಟ್ರಾಕ್ಷನ್ ಆಗಿದೆ ಅದು. ಥ್ಯಾಂಕ್ ಯು. ಫೈನಲಿ ಎಲ್ಲ ಇವಾಗ ನಾನು ಎಲ್ಲಾದ್ರೂ ಹೋದ್ರೆ ಹೀರೋಯಿನ್ಸ್ ಮ್ಯಾಮ್ ಡೈಲಾಗ್ ಹೇಳಿ ಮ್ಯಾಮ್ ಅಂತ ಹೇಳ್ತಾರೆ. ಯೂಶ್ಲಿ ನಮ್ಗೆ ಕಾನ್ವರ್ಸೇಷನ್ಸ್ ಜಾಸ್ತಿ ಇರೋದು, ಅಂತ ಸ್ಪೆಸಿಫಿಕ್ ಡೈಲಾಗ್ ಎಕ್ಸಾಕ್ಟ್ಲಿ. ಸೊ ನಾನು ಅವಾಗ ಏನ್ ಹೇಳೋದು, ನಾವು ಯೂಶ್ಲಿ ಪಿಕ್ಚರ್ ಇಡೀ ನಾರ್ಮಲ್ ಕಾನ್ವರ್ಸೇಷನ್ಸ್ ಆಗೋದು ಅಂತ. ಸೊ ಇವಾಗ ಫೈನಲಿ ಡೈಲಾಗ್ ಹೇಳಿ ಮ್ಯಾಮ್ ಅಂತ ಯಾರಾದ್ರೂ ಕೇಳಿದ್ರೆ ಹೇಳ್ಬೋದು. ಸುಮಾರಿದೆ ಆ ಥರ ಹೇಳಕ್ಕೆ. ಸೊ ಐ ಆಮ್ ವೆರಿ ಹ್ಯಾಪಿ ಲೈಕ್ ದಟ್. ಸೂಪರ್. ಧ್ರುವ ಅವರೇ, ಸಿನಿಮಾದಲ್ಲಿ ಟೆಕ್ನಿಕಲ್ ಪೋರ್ಷನ್ಸ್ ತುಂಬ ಸ್ಟ್ರಾಂಗ್ ಆಗಿದೆ. ಸೊ ವಿಲಿಯಂ ಡೇವಿಡ್ಸನ್ ಇರ್ಬೋದು, ಕ್ಯಾಮ್ರಾಮನ್ನು, ಮತ್ತು ಮ್ಯೂಸಿಕ್ ಅರ್ಜುನ್ ಜನ್ಯ ಅವ್ರದ್ದು ಇರ್ಬೋದು, ಎಲ್ಲರೂ ಕೂಡ ಅವ್ರ ಸಾಮರ್ಥ್ಯಕ್ಕೆ ಮೀರಿ ಕೊಟ್ಟಿದ್ದಾರೆ ಅಂತ ನಮ್ಗನ್ಸುತ್ತೆ ನೋಡಿದಾಗ, ಇಲ್ಲಿವರೆಗೂ ಬಂದಿರ್ತಕ್ಕಂಥ ಸ್ಯಾಂಪಲ್ಸ್ ನೋಡಿದಾಗ. ಸೊ ಅವ್ರಗಳ ಬಗ್ಗೆ ಹೇಳೋದಾದ್ರೆ ನೀವು? ಅರ್ಜುನ್ ಜನ್ಯ ಸರ್ ಜೊತೆ ನಾನು ಫಸ್ಟ್ ಟೈಮ್ ಮಾಡ್ತೇನೆ. ನಾನು ಆಗಲೇ ಹೇಳ್ದಂಗೆ ಅವ್ರ ಕಾಂಬಿನೇಷನ್ ಚೆನ್ನಾಗಿದೆ. ಪ್ರೇಮ್ ಸರ್ತು ಅರ್ಜುನ್ ಸರ್ ಕಾಂಬಿನೇಷನ್ ಚೆನ್ನಾಗಿರೋದ್ರಿಂದ ಅದು ಡೆಫಿನೆಟ್ಲಿ ಒಂದು ಎಲ್ರಿಗೂ ಇಷ್ಟ ಆಗೋಂಥ ಸಾಂಗ್ಸ್ ಬಂತು. ಆ್ಯಂಡ್ ಡೆಫಿನೆಟ್ಲಿ DOP ನಮ್ಮ ಡೇವಿಡ್ ಅವರು, ಡೇವಿಡ್ ಅವ್ರು ಮಾತ್ರ ಬ್ರಿಲಿಯಂಟ್ ವರ್ಕ್. ಅಂದರೆ ಅವ್ರ ಸ್ಕೇಲೇ ಬೇರೆ ಥರ. ನೀವು ಕ್ಲೋಸ್ ಇಡ್ತೀನಿ ಅಂದ್ರೂ ಅದಕ್ಕೂ ಆಡಂಬರವಾಗಿ ಲೈಟಿಂಗ್ ಮಾಡೋದು, ಯೂನಿಕ್ನೆಸ್. ಅಂದರೆ ನಾನೊಬ್ಬ ಇಲ್ಲಿದ್ದೀನಿ, ನಾ ಏನು ಪ್ರೆಸೆಂಟ್ ಹಿಯರ್ ಅಂತ ಪ್ರತಿ ಫ್ರೇಮಲ್ಲೂ ಹೇಳಿರೋದು ಆಫ್ ಸ್ಕ್ರೀನಲ್ಲಿರೋರದ್ದು ವಿಲಿಯಂ ಸರ್. ಏಕೆಂದರೆ ಫಸ್ಟ್ ವ್ಯೂವರ್ ಅವರೇ, ಅವ್ರ ವಿಷನಲ್ಲಿ ಅವರು ಕರೆಕ್ಟ್ ಕ್ಯಾಮ್ರಲ್ಲಿ ಸೆರೆ ಹಿಡಿದಿದ್ರೆ 100%. ಯಾಕೆಂದರೆ ಅವ್ರನ್ನ ಮುಂಚೆ ಶುರು ಆಗೋಕ್ಕೆ ಮುಂಚೆ ಹೇಳಿದ್ರು, ನಂದು ಈ ಟೋನ್ ಇರುತ್ತೆ ಸರ್, ಬೋರ್ಡ್ ಮೇಲೆ ಬರೆದು ಒಂಥರ ಕ್ಲಾಸ್ ತಗೊಂಡಂಗೆ. ಅಷ್ಟು ಜನ ಲೈಟ್ ಮ್ಯಾನ್ಗಳನ್ನ ಕರೆಸಿ 150 ಜನಕ್ಕೂ ಯೂಸ್ ಟು ಟೇಕ್ ಕ್ಲಾಸಸ್. ಬೋರ್ಡಲ್ಲಿ ಬರೆದು ನೋಡಿ, ಈ ಲೈಟು ಇಲ್ಲಿ ಪಾರ್ ಇಲ್ಲಿಂದ ಬರಬೇಕು, ಇಲ್ಲಿಂದ ಬರಬೇಕು, ಅಲ್ಲೋಗಿ ಮೌಂಟ್ ಮಾಡಿ, ಮತ್ತೆ 1 ಡೇ ಬಿಫೋರೇ ಲೈಟಿಂಗ್ ಮಾಡ್ತಾರೆ. ಶೂಟಿಂಗ್ ದಿವಸ ನಮಗೆ ಫುಲ್ ಎಂಟೈರ್ ಫ್ಲೋರ್ ಲೈಟಿಂಗ್ ಇರೋದು. ನಾವು ಎಲ್ಲಿ ಬೇಕಾದ್ರೂ ಇಡ್ಬೋದು, ಹೆಂಗ್ ಬೇಕಾದ್ರೂ ಕ್ಯಾಮ್ರಾ. ಸೊ ಒಂದೂವರೆ ದಿವಸ ಲೈಟಿಂಗಿಗೆ ಕಾಲ್ ಶೀಟ್ ಕೊಟ್ಬಿಡ್ತೀವಿ. ನನಗೂ ಅದೇ ಪ್ರಶ್ನೆ ಆಗಿತ್ತು. ಕ್ಲೋಸ್ ಅಪ್ ಶಾರ್ಟ್ಸು ಈಸಿಯಾಗಿ ತೆಗೆದುಬಿಡ್ಬೋದು, ಎಕ್ಸ್ಟ್ರೀಮ್ ಕ್ಲೋಸ್ ಇಟ್ಬಿಟ್ಟು. ನಿಮ್ಗೆ ವೈಡ್ ಶಾರ್ಟ್ಸ್ ಇದ್ದಾಗ, ಎಸ್ಪೆಷಲಿ ಒಂದು ಫ್ರೇಮಲ್ಲಿ ಮೋರ್ ದೆನ್ 50 ಮೆಂಬರ್ಸ್ ಇದ್ದಾಗ, 1000 ಮೆಂಬರ್ಸು ಇದ್ದಾರೆ. ಹೌದು, ಸಾಂಗ್ಗಳೆಲ್ಲಾನು ಸ್ಟಾಕ್ ಎಲ್ಲೂ 1000 ಮೇಲೆ ಇದ್ದಾರೆ. ಸೂಪರ್. ಸೊ ಇದಕ್ಕೋಸ್ಕರನೇ ನಾವು ಹಿಂದಿನ ದಿವಸನೇ ಲೈಟಿಂಗ್ ಎಲ್ಲ ಮಾಡಿಕೊಂಡು ಆನ್ ಫ್ಲೋರ್ ರೆಡಿ ಇರ್ತಾ ಇದ್ವಿ. ಇಲ್ಲಾಂದ್ರೆ ಲೈಟಿಂಗ್ ಮಾಡಿಕೊಂಡು ಇವ್ರುಗಳನ್ನ ಹ್ಯಾಂಡ್ಲ್ ಮಾಡಿ, ನಮ್ಮನ್ನ ಹ್ಯಾಂಡ್ಲ್ ಮಾಡಿ, ನಮಗೆ ಡೈಲಾಗ್ ಕೊಡಿ, ಇದೆಲ್ಲ ಕಷ್ಟ ಆಗುತ್ತೆ. ಸೊ ಅವ್ರವ್ರ ಡಿಪಾರ್ಟ್ಮೆಂಟ್ ಅವ್ರವರೇ ಇನಿಷಿಯೇಟಿವ್ ತಗೊಂಡು, ನೋಡಿ ಸರ್ ನಮ್ಗೆ ಹಿಂಗೆ ಮಾಡಬೇಕು ಅಂತ ಒಂದು ದಿವಸ ಮುಂಚೆ ಲೈಟಿಂಗ್ ಸ್ಟಾರ್ಟ್ ಮಾಡ್ಕೊತೀವಿ. ನಮ್ಗೊಳದಿಗೇನು ಅಂದರೆ, ಬನ್ನಿ ಮೇಡಮ್ ಪ್ರಾಕ್ಟೀಸ್ ಮಾಡೋಣ ಕ್ರಾಂತಿ ಜೊತೆ. ಡೈರೆಕ್ಟರ್ ಏನು ಅಂದರೆ, ಅವರು ಫುಲ್ ಎಂಟೈರ್ ಆ ಕಡೆ ಸೆಟ್ಟು ಇದು ಎಲ್ಲಾನು ಅವ್ರು ನೋಡ್ಕೊತಾ ಇದ್ರು. ಸೊ ಇಟ್ ಇಸ್ ಅ ಟೀಮ್ ವರ್ಕ್. ರಮೇಶ್ ಅರವಿಂದ್ ಅವರು ಒಂದು ಮಾತು ಹೇಳ್ತಾ ಇದ್ರು, 3 ನಿಮಿಷ ನಾನ್ ಸ್ಟಾಪ್ ಡೈಲಾಗ್ ಹೊಡೆಯಬಲ್ಲಂತಹ ಕಲಾವಿದ ನಾನ್ ಕಂಡಂತೆ ಧ್ರುವ ಸರ್ಜಾ ಅವರು ಅಂತ ಒಂದು ಮಾತನ್ನು ಹೇಳಿದ್ರು.
ಹಂಗಲ್ಲ ಇದು ಅಂದರೆ ಸಾಕಷ್ಟು ಎಲ್ಲ ಆ್ಯಕ್ಟ್ರಸ್ಸು ಮಾಡಿದ್ದಾರೆ, ಹಂಗೆಲ್ಲ ಹೇಳೋದು ಎಲ್ಲ ನಮಗಿಂತ ಸೀನಿಯರ್ ಆ್ಯಕ್ಟರ್ಸ್ ಎಲ್ಲ ಮಾಡಿರೋದನ್ನೇ ನಾವು ಮಾಡ್ತಿರೋದು. ಬಟ್ ಈ ಪಾತ್ರದಲ್ಲಿ ಒಂದು ಎಮೋಷನ್ ಡೈಲಾಗ್ ಹೇಳ್ಕೊಂಡು ಪ್ರೀ ಕ್ಲೈಮ್ಯಾಕ್ಸ್ ಹೇಳ್ಕೊಂಡು ಹೋಗುವಂಥ ಡೈಲಾಗು, ಓಕೆ ಅದು ಸಿಂಗಲ್ ಶಾಟ್ ಮಾಡೋದು, ಒಂದು 3-3.5 ನಿಮಿಷದ ಶಾಟ್. ಸೊ ಅದು ಸ್ವಲ್ಪ ಕಷ್ಟ ಆಯಿತು, ಯಾಕೆಂದರೆ ಕ್ಯಾಮ್ರಾ ಮೂಮೆಂಟು ಅವರು ಪ್ಯಾರಲಲ್ಲಿ ಮೆಟ್ಲು ಹತ್ಬೇಕು, 30 ಮೆಟ್ಲು, ನಾನು ಮೆಟ್ಲು ಹತ್ಕೊಂಡು ಡೈಲಾಗ್ ಹೇಳಬೇಕು. ಜೊತೆಗೆ ಇಷ್ಟು ಆರ್ಟಿಸ್ಟ್ಗಳು ಫ್ರೇಮ್ ಆಚೆ ಹೋಗ್ಬಾರ್ದು. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆ 3 ನಿಮಿಷದಲ್ಲಿ ಡೈಲಾಗ್ ನಾನು ಮರಿಬಾರ್ದು. ಲ್ಯಾಪಲ್ಲಿ ಮೈಕ್ ಇದ್ರೂ ಡೈರೆಕ್ಟ್ರ್ ಹಿಂಗೆ ಹಾಕೊಂಡು ಪರ್ಫಾರ್ಮೆನ್ಸ್ ನೋಡಿ ಮೈಕು ಇಟ್ಕೊಳ್ಳೋರು. ಸೊ ಚೀಟೇ ಮಾಡೋಕ್ಕಾಗ್ತಾರೆ. ಒಂದು ವರ್ಡ್ ಚೇಂಜ್ ಆಯಿತು ಅಂದ್ರು ಯಾರಿಗೂ ಗೊತ್ತಾಗಿಲ್ಲ, ಡಬ್ಬಿಂಗಲ್ಲಿ ಎತ್ಕೊಳ್ಳೋಣ ಅಂದ್ರೂ ಇಮಿಡಿಯೇಟ್ ಡೈಲಾಗ್ ರೇಟ್ರ ಭಯ ಅದೇನು ಅಂದರೆ ಒಂದು ಮಾಡ್ಬಿಡೋಣ ಭಯ, ನಾವು ಗುರು ಗೊತ್ತಾಯ್ತು ಬಾ ಗುರು ಮಾಡೋಣ ಅಂತ